ಜೀವನ ಕ್ರಮದಲ್ಲಿ ನಾನು ಹೇಳಬೇಕಂತ ಇಲ್ಲ, ದುರ್ಗಂಧ ಯಾವತ್ತೂ ಇದ್ದೇ ಇರುತ್ತೆ, ಮಲಮೂತ್ರ ತ್ಯಾಗಗಳಲ್ಲಿಯೂ ತೋರಿ ಬರುತ್ತೆ. ಅದೇ ಒಂದು ಬೇಕಂತ ಇಲ್ಲ. ಕಫ, ವಾತ, ಪಿತ್ತ ಇದೆಲ್ಲ ಬಾಯಿಯೂ ನಾರ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ಗೊತ್ತಾಗುತ್ತದೆ ನನಗೆ ದೇಹದ ಮೇಲಿನ ಪ್ರೀತಿ ಎಂಥ ಪ್ರೀತಿ, ದೇಹದ ಸೊಬಗು ಎಂಥದ್ದು, ಸುಂದರ ಸುಂದರ ಅಂತ ಮೋಹಿಸುವುದು ಎಂಥದಕ್ಕೆ ಗೊತ್ತಾಗುತ್ತೆ. ರಜೆ ರೇತಿಸಿನ ಇದು ಪರಿಣಾಮ ಸಪ್ತಧಾತುಗಳಲ್ಲಿ ಪರಿಣಮಿಸಿದೆ. ದೇಹ ಆಕಾರವಾಗಿ ಕಾಣುತ್ತೆ. ಏನು ಕಾಣ್ಲಿಕ್ಕಾದ್ರೂ ಚಂದವಿದೆ. ಒಂದು ಮುಖದಲ್ಲಿ ಕಣ್ಣೇನು, ಆ ಕಣ್ಣಿನಲ್ಲಿಯೂ ಒಂದು ಪ್ರಕಾರ ಇಲ್ಲ. ಆ ಹೊಂಡದಲ್ಲಿ ಬೆಳೆ, ಕಪ್, ರೆಪ್ಪೆ, ಕೂದಲು, ತಲೆ ಮೇಲೆ ಕೂದಲು, ಆ ಚರ್ಮದ ಸುತ್ತ, ಬಾಯಿಯಲ್ಲಿ ಆದ ಹಲ್ಲು, ನಾಲಿಗೆ, ದವಡೆ, ಮೂಗಿನ ಸೊಳ್ಳೆ, ಅದರಲ್ಲಿ ಇರುವ ಶ್ವಾಸ, ಆ ಮೂಗಿನ ಎತ್ತರದ ಭಾಗ, ಕಣ್ಣಿನ ತಗ್ಗಿನ ಭಾಗ, ಆ ಕಿವಿಯ ಭಾಗ, ಅದು ಆ ಮೀಸೆ, ಇದು ಗಡ್ಡ, ಅದೇ ಹೆಂಗಸರಿಗೆ ಕೂದಲಾದ್ರೂ ಇದ್ದೇ ಇರುತ್ತಲ್ಲ, ಆ ಕೂದಲು ನೋಡಿದ್ರೆ ಅದು ಎಂತ ಚಂದ ಮುಖ ಅಂದ್ರೆ, ಅದಕ್ಕೆ ಚಂದ್ರನ ಉಪ್ಮೆ ಗಿಪ್ಮೆ ಕೊಡೋದು ಅಂದ್ರೆ ಹಸಿ ಸುಳ್ಳು, ಹಸಿ ಮಳ್ಳು ಆಗ್ಲಿ ಅಂತೂ ದೇಹೇ ಚೇತ್ ಪ್ರೀತಿಮಾನ್ ಮೂಢೋ ಭವಿತಾ ನರಕೇ ಪಿಸಹ. ದೇಹದಲ್ಲಿ ತಾನು ಎಂಬ ಕಲ್ಪನೆ ಇಟ್ಕೊಂಡ್ರೆ ಉಪನಿಷತ್ ಕೇಳ್ತದೆ, ಅಪ್ಪ ಆ ದೇಹದಿಂದ ಬಿಟ್ಟೋದ ಹೊರಬಿದ್ದ ರಕ್ತಾದಿಗಳಲ್ಲಿ, ಕಫವಾತಾದಿಗಳಲ್ಲಿ, ಮಲಮೂತ್ರಾದಿಗಳಲ್ಲಿ, ಕಫವಾತ ಪಿತ್ತಾದಿಗಳಲ್ಲಿ, ಮಲಮೂತ್ರಾದಿಗಳಲ್ಲಿ ತಾನು ಎಂಬ ದೇಹ ಭಾವನೆ ಯಾಕೆ ಮಾಡೋದಿಲ್ಲ ಅವನು? ಕೂದಲುಗಳಲ್ಲಿ ನಾನು ಮತ್ತು ನೀನು ಅಂತ ಹೇಳಬೇಕಾದ್ರೆ, ನೀನು ಅಂದ್ರೆ ಒಬ್ನೇ, ನೀನು, ನಾನು ಅಂತ ಹೇಳೋದು ಕೂಡ ಒಬ್ನೇ. ನೀನು ಅಂತ ಯಾವಾತ್ನಿಗೆ ಇವನು ಹೇಳೋನು ಅವನು ಸಹ ನಾನು ಅಂತ ಹೇಳೋನು. ಹೀಗೆ ನೀನು ನಾನು ಆಗಿ ನಾನು ಒಂದೇ ಒಬ್ಬನೇ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿ ಇದೆ. ನಾನು ಅಂದ್ರೆ 18 ಜನರಲ್ಲ, ನಾನು ಒಬ್ಬನೇ. ಯಾರು ನೀನು? ನಾನು ಅಂದ್ರೆ ಯಾರು? ನಾನೇಯ ಅಂತ ಹೇಳ್ತಾನಲ್ಲ, ಅಂದ್ರೆ ಒಬ್ಬನೇ ಎಂಬ ಅದ್ವಿತೀಯ ಭಾವನೆ ಇಲ್ಲಿ ಸ್ಫುರಿಸೋದು. ಅರಿವು ಇದೆ. ನಾನು ಎಂಬುವಂಥದ್ದರ ಈ ಅನುಭವ ಅರಿವಿನ ರೂಪವಾಗಿದೆ. ದೇಹಾದಿಗಳಿಗೆ ಸಂಬಂಧಪಟ್ಟದ್ದಲ್ಲ. ನಾನು ಮನಸ್ಸು ಅಂತ ಯಾರು ಹೇಳೋದಿಲ್ಲ, ನಾನು ಪ್ರಾಣ ಅಂತ ಹೇಳೋದಿಲ್ಲ, ನಾನು ಬುದ್ಧಿ ಅಂತ ಹೇಳೋದಿಲ್ಲ. ಈ ಎಲ್ಲಕ್ಕಿಂತಲೂ ಮೀರಿ ಇರುವಂಥ ಇದನ್ನ ನೋಡುವವನು, ಬೆಳಗಿಸುವನು, ಭಾವಿಸುವನು, ಅನುಭವಿಸುವನು ನಾನು ಅಂತ ಒಂದು ಕೊನೆಯಲ್ಲಿ ನಿಲ್ಲುವಂಥ ಅನುಭವ ಇದು. ಅದು ತನ್ನಷ್ಟಕ್ಕೆ ಬೆಳಗು. ಮೊಟ್ಟ ಮೊದಲು ಯಾವುದಾದ್ರೂ ಒಂದು ಅರಿವಿನ ರೂಪವಾಗಿ ಪರಿಣಮಿಸಿ ತೋರಿ ಬಂದರೆ ಅನುಭವಕ್ಕೆ ಬರ್ತಾ ಇದ್ರೆ ಅದು ನಾನು ಎಂಬ ಅನುಭೂತಿಯೇ ಸರಿ. ನಾನು ಎಂಬ ಅರಿವು ಉಂಟಾದ ಮೇಲೆ ದೇಹ, ಇಂದ್ರಿಯ, ಮನಸ್ಸು ಇತ್ಯಾದಿಗಳ ಅನುಭವ ಎಲ್ಲ ಆಗುತ್ತೆ. ಆಮೇಲೆ ವಾಸನೆ ಹುಟ್ಟಿ ಆ ದೃಶ್ಯ ಪದಾರ್ಥಗಳ ಭಾವನೆ ಬಂದು ಅದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು ಪ್ರಪಂಚ ಎಲ್ಲ ಗಂಟುಬಿಟ್ಟು. ಪ್ರಥಮ ನಾನು ಎಂಬುವಂಥದ್ದು, ನಾನು ಎಂಬ ಈ ಅರಿವು ಹುಟ್ಟದೇ ಇದ್ರೆ ಯಾವುದರ ಭಾವನೆಯೂ ಇರುವುದಿಲ್ಲ. ಸುಷುಪ್ತಿಯಲ್ಲಿ ನಾನೆಂಬ ಭಾವನೆ ಹುಟ್ಟುವುದಿಲ್ಲ. ಅಲ್ಲಿ ಈ ವೃತ್ಯಾತ್ಮಕ ನಾನು ಎಂಬ ಭಾವನೆ ಇರುವುದಿಲ್ಲ, ಅಹಂಕಾರ ಇರುವುದಿಲ್ಲ, ಅಭಿಮಾನ ಇರುವುದಿಲ್ಲ. ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಹೀಗೆ ಅಂತಃಕರಣ ಪಂಚಕವಿದೆ. ಮನೋ, ಬುದ್ಧಿ, ಚಿತ್ತ, ಅಹಂಕಾರ ಇದೆಲ್ಲ ಸೂಕ್ಷ್ಮ ದೇಹಕ್ಕೆ ಒಳಪಟ್ಟದ್ದು. ಅಂತಃಕರಣದ ಸ್ಫುರಣ ಮಾತ್ರ ಅವ್ಯಕ್ತವಾಗಿ ಸೂಕ್ಷ್ಮವಾಗಿ ಸುಷುಪ್ತಿಯಲ್ಲಿ ಇರುತ್ತೆ. ನೋಡಿ, ಗಾಢ ನಿದ್ದೆ ಬಂದಿರಬೇಕು, ಎಚ್ಚರ ಆಗಬೇಕು ಒಮ್ಮೆಲೆ. ಆಗ ನಿಮಗೆ ದೇಹದ ಅಭಿಮಾನ ಇರುವುದಿಲ್ಲ, ದೇಹದ ಭಾವನೆ ಬರುವುದಿಲ್ಲ, ಇಂದ್ರಿಯಗಳ ಅಭಿಮಾನ ಬರುವುದಿಲ್ಲ, ಪ್ರಪಂಚದ ಭಾವನೆ ಬರುವುದಿಲ್ಲ, ಮನೆಯ ಭಾವನೆ ಬರುವುದಿಲ್ಲ. ಯಾವುದೋ ಒಂದು ತಾನು ಇದ್ದೇನೆ ಎಂಬ ಒಂದು ಅರಿವೇ ಅಲ್ಲಿ ಇರ್ತದೆ, ಒಂದು ಆನಂದವಾಗಿರ್ತದೆ. ಹೀಗೆ ಎಷ್ಟೋ ಸರಿ ನಿಮಗೂ ಅನುಭವಕ್ಕೆ ಬಂದಿರಬೇಕು. ಹೀಗೆ ನಾನು ಎಂಬುದು ಬರೀ ಅರಿವಿನ ರೂಪವಿದೆ. ಸುಷುಪ್ತಿಯಲ್ಲಿ ಆ ವೃತ್ತಿಯ ಆಕಾರ ಹೊಂದದೆ ಅದು ಆ
ಏನೂ ತಿಳಿಲಿಲ್ಲ ಎಂಬ ತಮಸ್ಸಿಗೂ ಸಾಕ್ಷಿಯಾಗಿ ಆನಂದ ರೂಪವಾಗಿ ಇರು. ಸ್ವಪಿತಿ ಸದಾ ತದಾ ಸಂಪನ್ನೋ ಭವತಿ. ಸತ್ಸ್ವರೂಪದಲ್ಲಿ ಅದು ಕರಿಹು. ಪಾಶಬದ್ಧೋ ಯಥಾ ಜೀವ. ಪಾಶಬದ್ಧ ಅಂದ್ರೆ ಈ ವಾಸನೆ, ದೇಹಾಭಿಮಾನ ಇದೇ ಪಾಶ. ಇದರ ತೋರುವಿಕೆ ಆದ ಕೂಡಲೇ, ತೋರಿಕೆ ಅನುಭವಕ್ಕೆ ಬಂದ ಕೂಡಲೇ ಬಂಧಕ್ಕೆ ಪ್ರಾರಂಭವಾಯಿತು. ದೃಶ್ಯವೇ ಬದ್ಧ. ದೃಶ್ಯಂ ಯದೃಶ್ಯತಾನ್ನಿತ್ವಾ ಬ್ರಹ್ಮಾಕಾರೇಣ ಚಿಂತೆಯೇತ್ ಎಂದು ಹೇಳಲ್ಪಟ್ಟಿದೆ. ಹೀಗೆ ಈ ದೃಶ್ಯದ ಉತ್ಪತ್ತಿಗೆ ಕಾರಣ ವಾಸನೆ, ಆ ವಾಸನೆ ಬದ್ಧ. ಸೋಕಾಮಯತ ಸ ಐಕ್ಷತ. ಹೀಗೆ ಇಮಾನ್ ಲೋಕಾನ್ ಲೋಕಪಾಲಾನ್ ನುಸೃಜೇಮಿತಿ ಸತಪೋ ತಪ್ಯತ ಸತಪಸ್ತಪ್ತ್ವ ಇದಕ್ಕೆ ಸರ್ವಮಸೃಜತ ಯದಿಥಂ ಕಿಂಚ ಸತಪೋ ತಪ್ಯತ. ತಪಸ್ಸು ಆಲೋಚನಾಖ್ಯಂ ತಪಃ. ಹೀಗೆ ಆಲೋಚನೆ ಮಾಡಿ ಈ ವಿಶ್ವದ ನಿರ್ಮಿತಿ ಆಯ್ತು. ಅದರಲ್ಲೇ ಅವ ಪ್ರವೇಶ ಜೀವಾತ್ಮನಾನು ಪ್ರವೇಶ, ಜೀವಭಾವದಿಂದ ಪ್ರವೇಶ ಮಾಡಿದ. ಸೋಹಮೇಕೋಪಿ ದೇಹಾರಂಭಕ ವೇದ ಬಹುಜೀವ ಬಹುಜೀವಸ್ವರೂಪ. ನಾನು ಒಬ್ಬನೇ ಆದ್ರೂ ದೇಹ ಅನೇಕವಾಗಿ ಇರುವುದರಿಂದ ಅದರಲ್ಲಿ ಪ್ರವೇಶ ಮಾಡಿ ಆಯಾ ದೇಹದ ಅಭಿಮಾನ ವಹಿಸಿಕೊಂಡು ಕೂಡಲೇ ನನ್ನಲ್ಲಿ ಇಲ್ಲದೇ ಒಂದು ಬಹುತ್ವ ತೋರಿಸುತ್ತೆ. ನಾನು ಒಬ್ಬನೇ ಸರಿ. ದೇಹದ ಅಭಿಮಾನದಿಂದ, ಆಯಾ ದೇಹದ ಅಭಿಮಾನದಿಂದ ಜೀವ ಬಹುತ್ವ. ಇಲ್ಲವಾದ್ರೆ ಇದ್ದವನು ನಾನು ಒಬ್ಬನೇ ಸರಿ ಎಂದು ನಿರಾಲಂಬೋಪನಿಷತ್ನಲ್ಲಿ ಬಂದದೆ. ಸ್ವಯೇ ಪ್ರವಿಷ್ಟ ಆನಖಾಗ್ರೇಭ್ಯ ತತ್ಸೃಷ್ಟ ತದೇವಾನುಪ್ರಾವಿಶತ ಇತ್ಯಾದಿ ಶ್ರುತಿಗಳಿಂದ ಆತನು ನಿರ್ಮಿಸಿ, ಜಗತ್ತನ್ನು ನಿರ್ಮಿಸಿ ಅದರಲ್ಲಿ ಪ್ರವೇಶ ಮಾಡಿದ. ಹೀಗೆ ಬ್ರಹ್ಮಾಂಡದ ಅಭಿಮಾನದಿಂದ ಅನಾತ್ಮ ರೂಪವಾಗಿರುವಂತಹ ದೃಶ್ಯವನ್ನು ನಿರ್ಮಿಸಿ ಬ್ರಹ್ಮಾಂಡ ರೂಪವಾಗಿ ಅದರಲ್ಲಿ ಪ್ರವೇಶ ಮಾಡಿದ. ಹೀಗೆ ಬ್ರಹ್ಮಾಂಡದ ಅಭಿಮಾನಿ ಈಶ್ವರ ಮತ್ತು ಪಿಂಡದ ಅಭಿಮಾನಿ ಜೀವ. ವಿವಿಧತ್ವೇನ ರಾಜತ ಇತಿ ವಿರಾಟ್. ಅನೇಕ ರೂಪದಿಂದ ಪ್ರಕಾಶಿಸತಕ್ಕವನು, ವಿರಾಜಿಸತಕ್ಕವನು ಪರಮಾತ್ಮನು ವಿರಾಟ್ ಎಂದು ಹೇಳಿಸಿಕೊಳ್ಳುವನು. ಹೀಗೆ ಅನಾತ್ಮ ರೂಪ ಅಂದ್ರೆ ಎಲ್ಲ ಕಾರ್ಯದ ರೂಪ, ನಾಮರೂಪ. ಇದು ಎಲ್ಲ ಅನಾತ್ಮ ರೂಪವೇ ಪಿಂಡ ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದ್ಕೊಂಡ್ಲಿ ಪಿಂಡದ ಅಂತರ್ಭಾವ ಆಗೇ ಆಗೋದು. ಹೀಗೆ ಈ ಎಲ್ಲಾ ದೇಹಗಳನ್ನು ಒಟ್ಟು ಕೂಡಿಸಿದ್ರೆ ಒಂದು ದೇಹ ಆದ್ರೆ ಅದು ವಿರಾಟ್ನ ದೇಹ ಆಯ್ತು. ಇದರಲ್ಲಿ ಇರುವಂತಹ ನಾನೆಂಬ ಕಲ್ಪನೆಗಳನ್ನು ಎಲ್ಲ ಸೇರಿಸ್ಬಿಟ್ರೆ ಅದು ಒಂದು ಹಿರಣ್ಯ ಗರ್ಭನ ರೂಪ ಆಯ್ತು. ಪಿಂಡ ಬ್ರಹ್ಮಾಂಡದ ಭಾವನೆ, ಪಿಂಡ ಬ್ರಹ್ಮಾಂಡದಲ್ಲಿ ಇರುವಂತಹ ಜೀವೇಶ್ವರ ಭಾವನೆಯು ಅಲ್ಲಗಳದು ಮುಂದೆ ಹೋಗಬೇಕಾಗಿದೆ. ಇದು ಶಬಲ ಬ್ರಹ್ಮ. ಈಶ್ವರ ಶಬಲ ಅಂದ್ರೆ ಅಶುದ್ಧ ಅಂತ ಹೆಸರು. ಅಂದ್ರೆ ಮಾಯೆಯ ಸಂಘದಿಂದ ಅಸಂಗೋಹಯಂ ಪುರುಷ, ಇದು ತಾತ್ವಿಕ. ಆದ್ರೆ ವ್ಯಾವಹಾರ ದೃಷ್ಟಿಯಿಂದ ಇದೆಲ್ಲ ಕಟ್ಟು ಮಾತು. ವ್ಯಾವಹಾರಿಕ ದೃಷ್ಟಿಯಂ ಮಾಯಾ ವಿದ್ಯೇನ ಚಾನ್ಯಥ ತತ್ವದೃಷ್ಟಿಯಾತು ನಾಸ್ತೇವ ತತ್ವಮೇವಾಸ್ತಿ. ಮಾಯೆ, ಅವಿದ್ಯೆ ಇದು ಎಲ್ಲ ತತ್ವ ದೃಷ್ಟಿಯನ್ನು ಮಾಚಿಕೊಂಡು ಏಕಮೇವಾ ದ್ವಿತೀಯಂ ಬ್ರಹ್ಮ ಇದನ್ನು ಮರೆತು ಏಕೋಂ ಬಹುಸ್ಯಾಂ ತಮಸಾ ತಮ ಆಸೀತ್ ತಮಸಾ ಗೂಢಮಗ್ರೇ ಪ್ರಕೇತಂ ಅಥವಾ ತುಚ್ಛೇನಾಭತಿ ಹಿತಂ ಯದಾಸಿ ತಪಸಸ್ತನ್ಮಹಿನ ಜಾಯತೈಕಂ. ತುಚ್ಛ ಮಾಯೆ, ಯಾವುದಾದ್ರೂ ಒಂದು ಅಜ್ಞಾನ ಹಿಂಗ್ ಕಲ್ಪನೆ ಮಾಡಿಕೊಂಡು ಅದರಲ್ಲಿ ಆ ಸ್ವರೂಪದ ಕಿರಣಗಳು ಅಥವಾ ಪ್ರತಿಬಿಂಬ ಬಿದ್ದು ಅದಕ್ಕೆ ಚೇತನೆ ಉಂಟಾಗಿ ಅದರ ಮೂಲಕವಾಗಿ ಬ್ರಹ್ಮಾಂಡ ಪಿಂಡದ ಸಂಕಲ್ಪ ಹೀಗೆ ಆದದ್ದು. ಇದೆಲ್ಲ ಅನಾತ್ಮ ರೂಪದಲ್ಲಿ ಆತ್ಮಬುದ್ಧಿಯ ಒಂದು ಭ್ರಮೆ. ಆತ್ಮೈಶ್ವರೋ ಅನಾತ್ಮನೋ ದೇಹಾದೀನ್ ಆತ್ಮತ್ವೇನ ಅಭಿಮನ್ಯತೆ ಸೋಭಿಮಾನ ಆತ್ಮನೋ ಬಂಧ. ಆತ್ಮ ಅಂದ್ರೆ ಜೀವ, ಈಶ್ವರರು ಯಾವಾಗ ಪಿಂಡ ಬ್ರಹ್ಮಾಂಡಗಳಲ್ಲಿ ತನ್ನ ದೇಹದ ಅಭಿಮಾನ ತಾನು ಎಂಬ ಕಲ್ಪನೆ ಉಂಟು ಮಾಡಿಕೊಳ್ತಾರೋ ಆವಾಗ ಅದು ಬಂಧವಾಗಿ ಪರಿಣಮಿಸುತ್ತದೆ.
ತನ್ನಿವೃತ್ತಿರ್ ಮೋಕ್ಷ, ಅದರ ನಿವೃತ್ತಿಯೇ ಮೋಕ್ಷ. ತದಭಿಮಾನಂ ಕಾರಯತಿ ಯಾಸ ಅವಿದ್ಯ, ಆ ಅಭಿಮಾನ ಯಾವುದರಿಂದ ಉಂಟಾಗೋದೋ ಅದಕ್ಕೆ ಅವಿದ್ಯೆ ಎಂಬುವಂಥದ್ದು ಒಂದು ಹೆಸರು. ಸೋಭಿಮಾನ ಯಯ ನಿವರ್ತತೆ ಸಾ ವಿದ್ಯ. ಸೋಭಿಮಾನೋ ಯಯ ಅಭಿನಿವರ್ತತೆ ಸಾ, ಆ ಅಭಿಮಾನ ಯಾವುದರಿಂದ ಹೋಗ್ತದೆಯೋ ಅದೇ ವಿದ್ಯೆ. ಈ ವಿದ್ಯೆ ಅವಿದ್ಯೆ ಅಂತ ಹೇಳೋದು ಜ್ಞಾನ ಅಜ್ಞಾನದ ಪರ್ಯಾಯ ಶಬ್ದ. ಅವಿದ್ಯೆ ಅಂದ್ರೆ ಅಜ್ಞಾನ. ಅಜ್ಞಾನ ಯಾವುದಕ್ಕೆ ಹೇಳ್ತಾರಪ್ಪ? ರಜ್ವಾಂ ಸರ್ಪಭ್ರಾಂತಿರಿವ ಸರ್ವಾನುಚ್ಯೂತೆ ಸರ್ವಮಯೇ ಬ್ರಹ್ಮಣಿ ದೇವತಿರ್ಯಂಗರಸ್ಥಾವೃ ಶ್ರೀ ಪುರುಷ ವರ್ಣಾಶ್ರಮಬಂಧ ಮೋಕ್ಷೋಪಾಧಿನಾನಾತ್ಮಭೇದ ಕಲ್ಪಿತಂ ಜ್ಞಾನಮಜ್ಞಾನಂ. ಹೀಗೆ ಹಗ್ಗದಲ್ಲಿ ಸರ್ಪ ತೋರುವಂತೆ, ಇಲ್ಲದೇ ಭಾವಿಸುವಂತೆ ಅದ್ವಿತೀಯ ತತ್ವದಲ್ಲಿ ಅನೇಕತ್ವ, ವಿವಿಧತ್ವ, ಭಿನ್ನತ್ವ ಭಾವಿಸುವುದು ಇದು ಅಜ್ಞಾನ. ಏಕತ್ವ ಭಾವಿಸುವುದು ಜ್ಞಾನ. ಅಂಥ ಏಕಮೇವಾದ್ವಿತೀಯ ತತ್ವದ ಬ್ರಹ್ಮಸ್ವರೂಪದ ಸಾಕ್ಷಾತ್ಕಾರ ಗುರುಕೃಪೆಯಿಂದ ಆಗಿ ನಾವು ಜೀವನ್ಮುಕ್ತರಾಗಿ ಬಾಳೋಣ. ಸ್ವರೂಪಾವಸ್ಥಿತಿ ಮುಕ್ತಿ, ಆನಂದಘನ ಸ್ವರೂಪವಾಗಿ ಇರೋದೇ ಮೋಕ್ಷ.